ಸೊ ಇನ್ನು ನೋಡ್ತಾ ಇದ್ದೀವಿ ಹುಬ್ಳಿಯ ನೇಹಾ ಕೊಲೆ ಪ್ರಕರಣ ಇನ್ನೂ ನಮ್ಮ ಕಣ್ಣೆದುರುಗಡೆನೇ ಇದೆ. ಅದಾದ ನಂತರ ಇನ್ನೊಂದು ಪ್ರಕರಣ, ಅಂಜಲಿ ಅಂಬಿಗೇರ ಆಕೆಯನ್ನು ಮನೆಗೆ ನುಗ್ಗಿ ಹತ್ಯೆ ಮಾಡಿರೋದು. ಆರೋಪಿ ವಿಶ್ವ ಅವರ ಬಂಧನಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ, ವಿಶ್ವ ಈ ರೀತಿ ಮಾಡಬಹುದು ಅನ್ನುವಂಥ ಸೂಚನೆ ಅವರ ಕುಟುಂಬಕ್ಕಿತ್ತು. ಹಿಂಗಾಗಿನೇ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ನಿನ್ನೆ ಆ ತಾಯಿ ಹೇಳ್ತಾ ಇದ್ರು ಅಳ್ತಾ, ಪೊಲೀಸ್ ಆಫೀಸರ್ಗಳು ನಮ್ಮ ಕಂಪ್ಲೇಂಟ್ ಅಂತ ತಗೊಳ್ಳಿಲ್ಲ, ಹಿಂಗಾಗಿ ಏನು ಅಂತಂದರೆ ನಮ್ಮ ಹುಡುಗಿ ನೋಡಿ ಈ ರೀತಿ ಕೊಲೆ ಆಗ್ಬಿಟ್ಲು ಅಂತ. ಏನಾದರೂ ಮೊದಲೇ ಕಂಪ್ಲೇಂಟ್ ತಗೊಂಡು ಇವನ್ನ ಕರೆದು ಬೆಂಡೆತ್ತು ಬಿಟ್ಟಿದ್ರೆ, ಮಗ್ಲು ಮುರಿದು ಕಳಿಸಿದ್ರೆ ಬಹುಶಃ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದಾರೆ, ಪ್ರಶ್ನೆ ಬೇರೆ. ಇವತ್ತು ಸಸ್ಪೆಂಡ್ ಆಗ್ತಾರೆ, ನಾಳೆ ಒಳಗಡೆ ಬರ್ತಾರೆ, ಬೇರೆ ವಿಚಾರ ಅದು. ಆದರೆ ಅನ್ಯಾಯವಾಗ್ಲೂ ಒಂದು ಜೀವ ಹೋಯ್ತಲ್ರಿ. ಅಂದರೆ ಸಮಾಜಕ್ಕೆ ಏನು ಸಂದೇಶ ರವಾನೆ ಆಯ್ತು ಇವಾಗ? ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ಬೋದಪ್ಪ. ನೀನು ಪ್ರೀತಿ ಒಪ್ಪಲಿಲ್ವಾ ಕೊಲೆ, ನೀನು ಪ್ರೇಮ ಒಪ್ಪಲಿಲ್ವಾ ಕೊಲೆ. ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಸಮಾಜ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು. ಈಗ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆರೋಪಿ ಚಲನವಲನ ಕುರಿತು ಎಲ್ಲ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. CCTV ಕ್ಯಾಮ್ರಾದ ವಿವರಗಳನ್ನು ನೋಡ್ತಾ ಇದ್ದಾರೆ. ಅವನಿಗೆ ಬಲೆ ಬೀಸಿದ್ದಾರೆ, ಇನ್ನೂ ಕೂಡ ಅವನು ಸಿಕ್ಕಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಕುಮಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನಾವು ನೋಡ್ತಾ ಇದ್ದೀವಿ, ನಾನು ಹೇಳ್ತಾ ಇದ್ದೆ ಏನು ಅಂದರೆ, ಅಧಿಕಾರಿಗಳು ಒಂದು ಚೂರು ಜಾಗೃತರಾಗಿದ್ದರೆ, ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಿದ್ರೆ, ಕಾರದ ಮಗ್ಲು ಮುರಿದು ಕಳಿಸಿಬಿಟ್ಟಿದ್ದರೆ ಇಂಥದ್ದು ಯಾವುದೂ ಘಟನೆಗಳಾಗ್ತಿರಲಿಲ್ಲ. ಅಂತ ನೋಡಿ ಎಂಥ ಸಂದೇಶ ರವಾನೆ ಆಗ್ತಾ ಇದೆ ಅಂತ. ಪ್ರೀತಿ ಬೇಡವಾ ಕೊಲೆ ಮಾಡು, ಪ್ರೇಮ ಬೇಡವಾ ಕೊಲೆ ಮಾಡು, ಈ ರೀತಿ ಸಂದೇಶ ರವಾನೆ ಆಗಿಬಿಟ್ರೆ ಸಮಾಜದಲ್ಲಿ ಏನು ಗತಿ? ಎಲ್ಲಿದನಂತವನು, ಏನೋ ಪೊಲೀಸರು ಯಾವ ರೀತಿ ಕಾರ್ಯೋನ್ಮುಖರಾಗಿದ್ದಾರೆ, ಯಾವ ರೀತಿ ಬಲೆ ಬೀಸಿದ್ದಾರೆ, ಏನಿದೆ ಈ ಕೇಸಿನ ಬಗ್ಗೆ ಶಿವಕುಮಾರ್? ರಂಗನಾಥ್, ಪ್ರಮುಖವಾಗಿ ಈ ಅಂಜಲಿ ಅಂಬಿಗೇರ್ ಹತ್ಯೆಯಲ್ಲಿ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಪೊಲೀಸರ ನಿರ್ಲಕ್ಷ್ಯ ಕಾರಣ ಆಯಿತು ಅನ್ನೋ ಅನುಮಾನ ಇದೆ. ಯಾಕಂದರೆ ಅಂಜಲಿ ಅಜ್ಜಿ ಗಂಗಮ್ಮ ಏನಿದ್ದಾರೆ, ಕಳೆದ ಒಂದು ವಾರದ ಹಿಂದೆ ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ಮನವಿಯನ್ನು ಕೊಟ್ಟಿರ್ತಾರೆ, ದೂರು ಕೊಟ್ಟಿರ್ತಾರೆ. ನಮ್ಮ ಮನೆಗೆ ಇಂಥ ಅಂದರೆ ವಿಶ್ವ ಅಲಿಯಾಸ್ ಗಿರಿಯಾಸ್ ಬಂದು ಧಮಕಿ ಹಾಕಿದ್ದಾನೆ ನಮ್ಮ ಹುಡುಗಿಗೆ, ನಿನ್ನನ್ನು ಕೊಲೆ ಮಾಡ್ತೀನಿ, ನನ್ನ ಜೊತೆಗೆ ಬರದೇ ಇದ್ದರೆ ನೇಹಾ ಮಾದರಿಯಲ್ಲೇ ಹತ್ಯೆ ಮಾಡ್ತೀನಿ ಅಂಥೇಳಿ ಧಮಕಿ ಹಾಕಿದ್ದಾನೆ ಅಂಥೇಳಿ ಬೆಂಡಿಗೇರಿ ಪೊಲೀಸ್ ಠಾಣೆ ಗಮನಕ್ಕೆ ಅವ್ರ ಅಜ್ಜಿ ತಂದಿರ್ತಾರೆ. ಆದರೆ ಪೊಲೀಸರು ಇದೊಂದು ಮೂಢನಂಬಿಕೆ ಅಂತ ಹೇಳಿ ವಾಪಸ್ ಕಳಿಸಿರ್ತಾರೆ. ಆದರೆ ಆ ಸಮಯದಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡ್ರೆ ಇವತ್ತು ಅಂಜಲಿಯ ಜೀವ ಉಳಿಸ್ಬೋದಿತ್ತು. ಈಗ ಎಲ್ಲೋ ಒಂದು ಕಡೆ ಈ ಮೇಲ್ನೋಟಕ್ಕೆ ಪೊಲೀಸರ ನಿರ್ಲಕ್ಷ್ಯ ಸಾಬೀತಾದ ಹಿನ್ನೆಲೆಯಲ್ಲಿ ಈಗಾಗಲೇ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಇಬ್ಬರು ಅಂದರೆ ಒಬ್ಬರು ಇನ್ಸ್ಪೆಕ್ಟರ್ ಆದಂತಹ ಚಿಕ್ಕೋಡಿ ಮತ್ತು ಮಹಿಳಾ ಮುಖ್ಯ ಪೇದೆ ಏನಿರ್ತಾರೆ ರೇಖಾ, ಅವರಿಬ್ಬರನ್ನೂ ಕೂಡ ಅಮಾನತ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅಮಾನತ್ ಮಾಡಿದ್ದಾರೆ, ಅವರು ಮತ್ತೆ ಮುಂದೆ ನೌಕರಿಗೆ ಬರ್ತಾರೆ. ಆದರೆ ಇನ್ನೊಂದು ಕಡೆ ಅಂಜಲಿಯನ್ನು ಕೊಲೆ ಮಾಡಿ ಈ ಕ್ಷಣಕ್ಕೆ 29 ಗಂಟೆ ಆಯಿತು. ಇದುವರೆಗೂ ಕೂಡ ವಿಶ್ವ ಅಲಿಯಾಸ್ ಗಿರೀಶ್ ಏನಿದ್ದಾನೆ ಇನ್ನೂ ಪತ್ತೆಯಾಗಿಲ್ಲ. ಎಲ್ಲಿಗೆ ಹೋಗಿದ್ದಾನೆ ಅನ್ನೋದು ಪೊಲೀಸರಿಗೆ ಈಗಿರ್ತಕ್ಕಂಥದ್ದು ಸವಾಲು. ಈ ಒಂದು ವಿಶ್ವನನ್ನು ಅರೆಸ್ಟ್ ಮಾಡಲು ಪೊಲೀಸರು 2 ತಂಡಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಒಂದು ತಂಡ ಈಗಾಗಲೇ ಮೈಸೂರಿಗೆ ಹೋಗಿರ್ತಕ್ಕಂಥದ್ದು. ಮೈಸೂರಿಗೆ ಯಾಕೆ ಹೋಗಿರ್ತಾರೆ ಅನ್ನೋದಾದರೆ, ಮೈಸೂರಿಗೆ ಈ ಹಿಂದೆ ಹಲವಾರು ಬಾರಿ ವಿಶ್ವ ಹೋಗಿರ್ತಾನೆ ಮತ್ತು ಈಗ ಕೊಲೆಯಾದ ಅಂಜಲಿಯನ್ನು ಕೂಡ ನೀನು ನನ್ನೊಂದಿಗೆ ಮೈಸೂರಿಗೆ ಬಾ ಅಂತ ಕರೆದಿರ್ತಾನೆ. ಹೀಗಾಗಿ ಒಂದು ತಂಡ ಮೈಸೂರಿನಲ್ಲಿ ಈ ಒಂದು ವಿಶ್ವನಿಗಾಗಿ ಹುಡುಕಾಟ ನಡೆಸತಕ್ಕಂಥದ್ದು ಎಲ್ಲ ಆಕ್ಟಿವಿಟೀಸ್ಗಳ ಮೂಲಕ. ಅವನ ಕಡೆ ಈಗ ಸದ್ಯ ಮೊಬೈಲ್ ಇಲ್ಲ, ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಅವನನ್ನು ಹುಡುಕೋದು ಸ್ವಲ್ಪ ಮಟ್ಟಿನ ಡ್ರಾಬ್ಯಾಕ್ ಆಗಿರ್ತಕ್ಕಂಥದ್ದು. ಕಳೆದ 10-15 ದಿನದಿಂದ ಅವನು ಪಕ್ಕಾ ಕ್ರಿಮಿನಲ್. ಈ ಹಿಂದೆ ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಆತ ಭಾಗಿಯಾಗಿರ್ತಾನೆ ಮತ್ತು ಅವನ ದೋಸ್ತರೆಲ್ಲರೂ ಕೂಡ ಬಹುತೇಕರು ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈಗ 2 ತಂಡಗಳು ಆತನನ್ನು ಹುಡುಕ್ತಕ್ಕಂಥದ್ದು. ಇನ್ನೇನು ಈ ಪೊಲೀಸ್ ಆಯುಕ್ತರು ಹೇಳೋ ಪ್ರಕಾರ ನಾವು ಶೀಘ್ರವೇ ಆತನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.